ಹಾಯ್ ಹೆಲೋ ಎಲ್ರಿಗೂ ಅಮಾಯಕ ರವಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾನುವಾರ ಹಬ್ಬ ಆಗಿರೋದ್ರಿಂದ ನಾವು ಶನಿವಾರ ಬಟ್ಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಇನ್ನೂ ಬಟ್ಟೆ ತೊಗೊಂಡಿಲ್ಲ. ನೋಡಿ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ನಿಮ್ಮದೆಲ್ಲ ಶಾಪಿಂಗ್ ಆಯಿತಾ? ನಾವು ಈಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಫ್ರೀ ಇರಲಿಲ್ಲ, ಸೊ ಈಗ ಫ್ರೀ ಆಗಿದ್ದಾರೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬಂದ್ವಿ ಬಟ್ಟೆ ಶಾಪಿಗೆ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಹೆಣ್ಮಕ್ಳದ್ದು ಬಟ್ಟೆ ಅಂತೂ ಸೂಪರಾಗಿರುತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ಇಲ್ಲಿ ಕರ್ಕೊಂಡು ಬಂದಮೇಲೆ ಯಾವುದೋ ಆಟ ಆಡೋ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಅವಳಿಗೆ ಫೀಲಿಂಗು. ಕೈಗೆಲ್ಲ ಸಿಗುತ್ತಲ್ಲ ಬಟ್ಟೆ ಆಟ ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಬಟ್ಟೆ ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಇದರಲ್ಲಿ ಅವಳಿಗೆ ಸೈಜ್ ಸಿಗಲಿಲ್ಲ. ಪರವಾಗಿಲ್ಲ, ಬೇರೆದು ನೋಡೋಣ ಇರಿ. ನನ್ನ ಮಗ ಅಂತೂ ನಾವೆಲ್ಲ ಈ ಕಡೆ ಬಟ್ಟೆ ನೋಡ್ತಾಯಿದ್ರೆ ಅವಳಿಗೆ ಇವನದೇ ಒಂದು ಲೋಕ. ನೋಡಿ ಆ ಬಟ್ಟೆ ಬೇಕಂತೆ ಅವನಿಗೆ ಸೆಲೆಕ್ಷನ್ ಮಾಡಿ ಇಟ್ಟಿದ್ದಾನೆ. ಅವನು ಯಾವುದ್ಯಾವ್ದು ಬೇಕೋ ಅವನಿಗೆ ತೊಗೋತಾ ಇದ್ದಾನೆ. ಅವನಿಗೆ ಆರೆಂಜು ಮತ್ತು ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅದರಲ್ಲೇ ನೋಡ್ತಾ ಇರ್ತಾನೆ ಅವನಂತೂ. ನನ್ನ ಮಗಳಿಗೆ ಈ ಸಲ ನನಗೆ ತುಂಬ ಇಷ್ಟ ಆಗೋ ಬಟ್ಟೆ ಅವಳಿಗೆ ಸೈಜ್ ಸಿಗ್ತಾ ಇರಲಿಲ್ಲ. ಸೈಜ್ ಆಗೋದು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ನೋಡಿ ಮತ್ತೆ ಈಗ ನನ್ನ ಮಗ ಬರ್ತಾನೆ, ಮತ್ತೆ ಅದೇ ಆರೆಂಜ್ ಕಲರ್ ಡ್ರೆಸ್ ತೊಗೊಂಡು ಬರ್ತಾನೆ. ಹೇಗಿದೆ ಇದು ತೊಗೊಂಡ್ಲಾ ಅಂತ ಕೇಳ್ತಾ ಇದ್ದಾನೆ. ಆದರೆ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಈ ಥರ ನಮ್ಗೆ ಆಪ್ಷನ್ಸೇ ಕೊಡ್ತಾ ಇರಲಿಲ್ಲ ಬಿಡಿ. ಅವ್ರು ಸೆಲೆಕ್ಷನ್ ಮಾಡಿದ್ದು ನಾವು ತೊಗೋಬೇಕಾಗಿತ್ತು. ಬಟ್ ಈಗಿನ ಮಕ್ಳಿಗೆ ತುಂಬ ಆಪ್ಷನ್ಸ್ ಇದೆ. ಅದೇನಾಗಿದೆ? ಅವನಿಗೆ ಪ್ಯಾಂಟ್ ಕಿತ್ತೋಗಿದೆ, ನನಗೆ ಬೇಡ ಬೇರೆದು ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವನಿಗೆ ಗೊತ್ತಿಲ್ಲ ಟೋನ್ ಜೀನ್ಸ್ ಅಂತ ಹೇಳಿ. ಬಟ್ ಇವಳಿಗೆ ನೋಡಿ ಈ ಡ್ರೆಸ್ಸು ಟ್ರಯಲ್ ಮಾಡ್ತಾಯಿದ್ದೀನಿ. ಅವಳು ಸೈಲೆಂಟಾಗಿ ಹಾಕ್ಸ್ಕೊತಾ ಇದ್ದಾಳೆ, ಏನೂ ಹಠ ಮಾಡ್ತಾನೇ ಇಲ್ಲ. ಬಟ್ ನನಗೇನೋ ಅಷ್ಟು ಅವಳಿಗೆ ಸೂಟ್ ಆಗಲ್ಲ ಅನಿಸ್ತು. ನೋಡಿ ಹೇಗಿದೆ, ಬಟ್ ಸ್ವಲ್ಪ ಲೂಸ್ ಇದೆ. ಆದರೆ ಅವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಬಿಡಿ. ಹೊಸ ಡ್ರೆಸ್ ಹಾಕ್ತಾಯಿದ್ದಾರಲ್ಲ ಅಂತ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಅವಳಿಗೇನೋ. ನೆಕ್ಸ್ಟ್ ಫ್ರಾಕಲ್ಲಿ ನೋಡೋಣ ಅಂತ ನೋಡ್ತಾ ಇದ್ವಿ. ನೋಡಿ ನನಗೆ ಈ ರೆಡ್ ಕಲರ್ ತುಂಬಾ ಇಷ್ಟ ಆಯಿತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ಲ. ಸೊ ಇದನ್ನು ಫೈನಲ್ ಮಾಡಿದ್ವಿ. ಮತ್ತು ನಾನು ಅದ್ರಲ್ಲಿ ಕಲರು ಸೈಜು ಎಲ್ಲ ನೋಡ್ತಾ ಇದ್ದರೆ ನಮ್ಮ ಮನೆಯವ್ರು ಬೈತಾ ಇದ್ದಾರೆ ನನಗೆ, ಏನು ಇದೇ ಡ್ರೆಸ್ಸ ತೊಗೊಳ್ಳೋದು, ಮತ್ತೆ ಇನ್ನು ಡ್ರೆಸ್ಸೇ ತೊಗೊಳಲ್ವ ನೀನು, ಬರೀ ಹಬ್ಬಕ್ಕಷ್ಟೇ ತೊಗೊಳ್ಳೋದು ಅಂತ. ಅದು ನಿಜನೇ ಬಿಡಿ. ಆಗೆಲ್ಲ ಹಬ್ಬಕ್ಕೊಂದು ಜೊತೆ ಬಟ್ಟೆ ಅಂತ ಕೊಡಿಸ್ತಾಯಿದ್ರು. ಇವಾಗ ಈವೆಂಟ್ಗೊಂದು ಜೊತೆ ಬಟ್ಟೆ, ವೆದರ್ಗೊಂಥರ ಬಟ್ಟೆ, ಒಟ್ಟಿನಲ್ಲಿ ಶಾಪಿಂಗ್ ಮಾಡೋಕ್ಕಂತೂ ಒಂದು ನೆಪ ಬೇಕಷ್ಟೆ. ನನ್ನ ಮಗನಿಗೆ ಈ ಡ್ರೆಸ್ ಫೈನಲ್ ಆಯಿತು ನೋಡಿ. ಅವನಿಗೂ ಇಷ್ಟ ಆಯಿತು, ಅವ್ರ ಅಪ್ಪಗೂ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ನೋಡಿ ಫೋಸ್ ಕೊಡ್ತಾನೆ ಈಗ. ಫೋಸ್ ರಾಜ ಇವನಂತೂ. ಕ್ಯಾಮ್ರಾ ಇಟ್ಕೊಂಡ್ರೆ ಅಂತೂ ಫೋಸ್ ಮಾತ್ರ ಸಕ್ಕದಾಗಿ ಕೊಡ್ತಾ ಇರ್ತಾನೆ. ಫೈನಲಿ ಈ ಕಿತ್ತೋಗಿರೋ ಪ್ಯಾಂಟ್ನೇ ತೊಗೊಂಡಿದ್ದಾನೆ. ಅವನಿಗೂ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಯಿತಾ? ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದರೆ ಹೇಗಿದೆ? ನನ್ನ ಮಗನಿಗೆ, ನನ್ನ ಮಗಳಿಗೆ, ಹಾಗೆ ನನಗೆ ಒಂದು ಡ್ರೆಸ್ ತೊಗೊಂಡೆ. ನಾವು ತೊಗೊಳ್ದೆ ಇರೋಕ್ಕಾಗುತ್ತಾ? ಶಾಪಿಂಗ್ ಬಂದರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ಎಷ್ಟೊತ್ತಿಗೆ ಬಂದಿದ್ದು, ಎಷ್ಟೊತ್ತಾಯಿತು, ಕತ್ಲೆ ಆಗಿಬಿಟ್ಟಿದೆ. ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ನಾನು. ಸೊ ನೋಡಿ ಮುದ್ದೆ ಸಾಂಬಾರು ರೆಡಿ ಇದೆ. ಸೊ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಫೈನಲಿ 2025 ಯುಗಾದಿ ಹಬ್ಬ ಬಂದೇ ಬಿಡ್ತು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಜೀವನದಲ್ಲಿ ಕಹಿ ಕಡಿಮೆ ಇರಲಿ, ಸಿಹಿ ಜಾಸ್ತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಸೊ ರಾತ್ರಿಯೇ ಕಣಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಈಸಿ ಆಗಲಿ ಅಂತ. ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ, ಇನ್ನೂ ಎಬ್ಸಿಲ್ಲ. ಸೊ ಮತ್ತೆ ಎದ್ದರೆ ಅಡುಗೆ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಈಗಲೇ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಸೊ ಮತ್ತು ಈಗ ಅಡುಗೆ ಎಲ್ಲ ಮಾಡ್ಕೋಬೇಕು. ಫಸ್ಟ್ ಒಬ್ಬಟ್ಟು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಾವು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ನಾನು. ಕೆಲವ್ರಿಗೆ ಕಾಯಿ ಒಬ್ಬಟ್ಟು ಇಷ್ಟ ಆಗುತ್ತೆ, ಕೆಲವ್ರು ಕಡಲೆಬೇಳೆಯಿಂದ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ತೊಗರಿಬೇಳೆ ಒಬ್ಬಟ್ಟು ಮಾಡ್ತೀವಿ ನಾವು. ನಮಗೆ ಕಡಲೆಬೇಳೆ ಒಬ್ಬಟ್ಟು ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ನಾನು ಕಾಯಿ ಒಬ್ಬಟ್ಟೆಲ್ಲ ಅಷ್ಟು ಮಾಡೋದಿಲ್ಲ, ನನಗೆ ಅಷ್ಟು ಬರೋದು ಇಲ್ಲ. ಈ ತೊಗರಿಬೇಳೆ ಒಬ್ಬಟ್ಟು ನಾನು ಮಾಡೋದು. ನಾವು ಮಾಡೋದೇ ವರ್ಷಕ್ಕೆ ಒಂದು ಸಲ 2 ಸಲ ಮಾಡೋದಲ್ವ. ನಾವು ತಿನ್ನೋದಾದರೂ ಒಂದೇ ತಿಂತೀವಿ. ನಮಗೆಲ್ಲ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ, ನಮ್ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ. ಆದರೆ ಯುಗಾದಿ ಹಬ್ಬಕ್ಕೆ ಶಾಸ್ತ್ರಕ್ಕಾದರೂ ಒಬ್ಬಟ್ಟು ಮಾಡಲೇಬೇಕಲ್ಲ. ಒಬ್ಬಟ್ಟು ಮಾಡಿಲ್ಲ ಅಂದರೆ ಅದು ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ. ಇಲ್ಲಿ ನೋಡಿ ಹೇಗೆ ಬಂದಿದೆ ಒಬ್ಬಟ್ಟು. ಒಬ್ಬಟ್ಟು ಥರ ಬಂದಿದೆ ಅಲ್ಲ. ಪುಣ್ಯ ರೊಟ್ಟಿ ಆಗಲಿಲ್ಲ. ನಮ್ಮ ಮನೆಯವ್ರು ತಿಂದು ಟೇಸ್ಟ್ ಹೇಳ್ಬೇಕು ಹೇಗಿದೆ ಅಂತ. ತಿಂದಮೇಲೆ ಹೇಳ್ತಾರೆ ಬಿಡಿ ಚೆನ್ನಾಗಿದೆಯೋ ಇಲ್ಲ ಅಂತ. ಚೆನ್ನಾಗಿದ್ದರೆ ಬಂದುಬಿಡಿ ನೀವು ಊಟಕ್ಕೆ. ಒಬ್ಬಟ್ಟು ಟೇಸ್ಟ್ ಮಾಡ್ಯಾರ ನಾನು ಮಾಡಿರೋದು. ಸರಿ ಈಗ ನೆಕ್ಸ್ಟ್ ಅಡುಗೆ ರೆಡಿ ಮಾಡ್ಕೋಬೇಕು. ನಾನೀಗ ವಡೆ ಮಾಡ್ಕೋತಾ ಇದ್ದೀನಿ. ಮಸಾಲ ವಡೆ. ಕಡಲೆಬೇಳೆನ 2 ಅವರ್ ನೆನೆಸಿಟ್ಕೊಂಡಿದ್ದೀನಿ.
ನೆನೆಸಿಟ್ಕೊಂಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಬಟ್ ಅದು 2 hours ನೆನೆಬೇಕು ಗೈಸ್. ನೆಂದಿಲ್ಲ ಅಂದರೆ ಮತ್ತೆ ಚೆನ್ನಾಗಿ ಬರೋಲ್ಲ. ಬಟ್ ನೀರಿಲ್ಲದೆ ಇದನ್ನು ರುಬ್ಬಬೇಕು. ನೋಡಿ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಇದಕ್ಕೆ ನಾನು ಸ್ವಲ್ಪ ಒಂದು ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಒಂದು 2 ಇಂಚು ಶುಂಠಿ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಗ್ರೈಂಡ್ ಆದರೆ ಸಾಕು. ಈಗ ಇದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಈಗ ಮಿಕ್ಕಿರೋ ಬೇಳೆನ ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ತುಂಬ ನುಣ್ಣಗೂ ಬೇಡ, ಆದರೆ ತುಂಬ ದಪ್ಪನೂ ಬೇಡ. ಸೊ ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೋಡಿ ಇದು ಪರ್ಫೆಕ್ಟ್ ಆಗಿದೆ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋ 2 ಮೀಡಿಯಮ್ ಸೈಜ್ ಆನಿಯನ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದು 1 ಕಪ್ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇಲ್ಲ, ನೀವು ಬೇಕಾದ್ರೆ ಸೋಡಾ ಹಾಕ್ಕೋಬೋದು. ನೋಡಿ ನೀವು ನೀರು ಹಾಕ್ಕೊಳ್ದೆ ರುಬ್ಬಬೇಕು. ನೀರು ಹಾಕ್ಕೊಳ್ದೆ ರುಬ್ಬಿದ್ರೆ ಈ ಹದಕ್ಕಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ನೀವೇನಾದ್ರು ನೀರು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗುತ್ತೆ, ಎಣ್ಣೆಲಿ ಬಿಡೋಕ್ಕಾಗಲ್ಲ. ನೋಡಿ ಈ ಥರ ಹದದಲ್ಲಿದ್ದರೆ ಸಾಕು. ನೋಡಿ ಕೈಗೆ ಆ ಥರ ಪ್ರೆಸ್ ಮಾಡಿದ್ರೆ ಶೇಪ್ ಬರಬೇಕು ನಮಗೆ. ಈ ಥರ ಶೇಪ್ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ. ನನಗೆ ಈ ಬಜ್ಜಿ ಬೋಂಡಕ್ಕಿಂತ ನನಗೆ ಈ ಮಸಾಲ ವಡೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನಕ್ಕೆ ಈ ವಡೆ ಗೊತ್ತು ಅನಿಸುತ್ತೆ, ಯಾರಿಗೆ ಗೊತ್ತಿಲ್ವೋ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ಎಣ್ಣೆ ಕಾದಿರೋ ಎಣ್ಣೆಗೆ ಇದನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಸಬ್ಬಕ್ಕಿ ಸೊಪ್ಪಿಲ್ಲ ಅಂತಾರೆ, ನೀವು ಯಾವ ಸೊಪ್ಪು ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಹಬ್ಬಗಳಲ್ಲಿ ಸ್ವೀಟ್ ರೆಸಿಪಿ ಏನಾದರೂ ಮಾಡಿದ್ರೆ ಈ ಥರ ಬೋಂಡ, ಬಜ್ಜಿ, ವಡೆ ಏನಾದರೂ ಮಾಡಲೇಬೇಕು ಅಲ್ವಾ. ನಮ್ಮ ಚಾನಲ್ ನೋಡೋದು ಅಷ್ಟೇ ಅಲ್ಲ, ದಯವಿಟ್ಟು ಅಮಾಯಕ ರವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಂಟರ್ಟೈನ್ಮೆಂಟ್ಗಂತೂ ಮಿಸ್ಸೇ ಇಲ್ಲ. ನಮಗೂ ಇದು ಸ್ಟಾರ್ಟಿಂಗ್ ವಿಡಿಯೋ ಆಗೋದ್ರಿಂದ ಸ್ವಲ್ಪ ನರ್ವಸ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಮಾಡ್ತೀವಿ. ಯಾವುದೇ ರೀತಿ ಮಿಸ್ಟೇಕ್ ಇದ್ದರೂ ನೀವು ನಮ್ಗೆ ಹೇಳಿ, ನಾವು ಅದನ್ನು ಸರಿ ಮಾಡ್ಕೋತೀವಿ. ನೋಡಿ ವಡೆ ಆಗಿದೆ. ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ ಚೆನ್ನಾಗಾಗಿದೆ ಅಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವತ್ತು ನಮ್ಮ ಮನೇಲಿ ಏನೇನೆಲ್ಲ ಮಾಡಿದ್ದೀರಿ ನೋಡಿ. ಒಬ್ಬಟ್ಟು ರಸಮ್ ಮಾಡಿದ್ದೀರಿ, ರೈಸು, ಹಾಗೆ ವಡೆ, ಹಾಗೆ ಆ್ಯಸ್ ಯೂಶುವಲ್ ಕೋಸಂಬರಿ. ನೋಡಿ ಇವರೆಲ್ಲ ಮೈಗೆ ಹರಳೆಣ್ಣೆ ಹಚ್ಕೋತಾ ಇದ್ದಾರೆ. ಮೈಗೆ ಹರಳೆಣ್ಣೆ ಹಚ್ಕೊಳ್ಳೋದ್ರಿಂದ ಈ ಹಬ್ಬಕ್ಕೆ ತುಂಬ ಒಳ್ಳೆಯದು ಬಾಡಿಗೆ. ಬೋನ್ಸ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಗಲೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಹೀಗೆ ಹಚ್ತಾಯಿದ್ರು. ಆಗಲೆಲ್ಲ ಬಿಸಿಲಲ್ಲಿ 2 ಅವರ್ ನಿಲ್ಲಿಸ್ತಾಯಿದ್ರು. ಈಗೆಲ್ಲಿ ಹಚ್ಕೊಂಡು 10 ನಿಮಿಷಕ್ಕೆ ಸ್ನಾನ ಮಾಡಬೇಕು ಅಂತಾರೆ. ನನ್ನ ಮಗನಿಗೇನೋ ಫುಲ್ ಖುಷಿ ಅವನಿಗಂತೂ. ನೋಡಿ ಕ್ಯಾಮ್ರಾ ಇಟ್ಕೊಂಡಿದ್ದ ತಕ್ಷಣ ಫೋಸ್ ಕೊಡ್ತಾನೆ ಅವನು. ಈ ಬೇಸಿಗೆಯಲ್ಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಆದರೂ ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಬೋನ್ಸ್ಗೆಲ್ಲ ಫುಲ್ಲು ಸ್ಟ್ರಾಂಗ್ ಆಗುತ್ತೆ. ಸೊ ಈಗ 10 ಮಿನಿಟ್ಸ್ಗೆ ಅವ್ರು ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ನನ್ನ ಮಗನೇ ಪೂಜೆ ಮಾಡ್ತಾಯಿದ್ದಾನೆ ನೋಡಿ. ಈಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ದೇವ್ರ ಪೂಜೆ ಆಯಿತು ನೋಡಿ. ನಮ್ಮ ದೇವ್ರ ಮನೆ ಈಗ ಕಾಣಿಸ್ತಾ ಇದೆ. ನನ್ನ ಮಗ ಕ್ಯಾಮ್ರಾ ಇಟ್ಕೊಂಡಿದ್ದಾರಲ್ಲ, ಸೊ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಸೊ ಈಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಅಂತ ಹೇಳ್ತೀವಿ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಈಗಂತೂ ತುಂಬ ಬಿಸಿಲಿದೆ. ಹೊರಗಡೆ ಅಂತೂ ಕಾಲಿಡೋಕ್ಕೆ ಆಗಲ್ಲ. ಹೆವಿ ಬಿಸಿಲು. ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ, ಅಷ್ಟಿದೆ. ಸೊ ನೋಡಿ ಸರ್ಪ್ರೈಸ್ ಆದ್ರ. ಸೊ ಇದು ಸ್ಮಶಾನ. ಹೌದು, ನಾವು ಯುಗಾದಿ ಹಬ್ಬದಲ್ಲಿ ವರ್ಷ ಬಂದು ನಮ್ಮ ಅಪ್ಪ ಅಮ್ಮ, ನಮ್ಮ ಅವ್ವ, ನಮ್ಮ ಅಜ್ಜಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಇದೊಂದು ಈ ಊರಲ್ಲಿ ಪ್ರತಿಯೊಬ್ಬರು ಈ ಯುಗಾದಿ ಹಬ್ಬಕ್ಕೆ ಇಲ್ಲಿ ಬಂದು ಪೂಜೆ ಮಾಡೋದು. ಕೆಲವರು ಷಷ್ಠಿ, ಕೆಲವೊಂದು ಬೇರೆ ಹಬ್ಬಗಳಲ್ಲಿ ಬಂದು ಪೂಜೆ ಮಾಡ್ತಾರೆ. ಬಟ್ ನಾವು ಯುಗಾದಿ ಹಬ್ಬದಲ್ಲಿ ಬಂದು ಪೂಜೆ ಮಾಡ್ತೀವಿ. ಸೊ ವರ್ಷದ ಮೊದಲನೇ ಹಬ್ಬದಲ್ಲಿ ನಾವು ಇವರ ಆಶೀರ್ವಾದ ತಗೊಂಡು ಈ ಪ್ರತಿಯೊಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಇವರೇ ನಮಗೆ ದೇವರಲ್ವಾ, ಇವ್ರು ಮೊದಲ ದೇವರು ನಮಗೆ, ಆಮೇಲೆ ಬೇರೆ ದೇವರುಗಳೆಲ್ಲ. ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮಮ್ಮ ಅಪ್ಪ ಎಲ್ಲ ಬಂದು ಪೂಜೆ ಮಾಡಬೇಕಾದ್ರೆ
ನಮಗೇನೋ ಕಾಮಿಡಿ ಅನಿಸ್ತಾಯಿತ್ತು, ಏನು ಇವರು ಸತ್ತವ್ರಿಗೆ ಪೂಜೆ ಮಾಡ್ತಾರೆ ಅಂತ. ಬಟ್ ನಾವು ಅವ್ರನ್ನ ಕಳ್ಕೊಂಡಾಗಲೇ ಗೊತ್ತಾಗಿದ್ದು ನಾವು ಏನಕ್ಕೆ ಬಂದು ಪೂಜೆ ಮಾಡ್ತೀವಿ ಅಂತ. ನಮ್ಮೂರು ಅಕ್ಕಪಕ್ಕದ ಊರವರೆಲ್ಲ ಈ ಯುಗಾದಿ ಹಬ್ಬದ ದಿನ ಬಂದು ವರ್ಷಕ್ಕೊಂದು ಸಲ ಬಂದು ಇಲ್ಲೆಲ್ಲ ಪೂಜೆ ಮಾಡಿ ಹೋಗ್ತಾರೆ. ಆದರೆ ಈ ಯುಗಾದಿ ಹಬ್ಬದಲ್ಲಿ ಮಾತ್ರ ನಮ್ಮ ಸ್ಮಶಾನ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಯಪ್ಪ ತುಂಬ ಬಿಸಿಲಿದೆ, ಕಾಲಿಡೋಕ್ಕಾಗ್ತಾಯಿಲ್ಲ, ಅದರಲ್ಲಿ ಮುಳ್ಳೆಲ್ಲ ಬೇರೆ ಬೆಳ್ಕೊಬಿಟ್ಟಿದೆ. ಈ ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿದ್ದೀವಿ. ನೋಡಿ ಎಲ್ಲರೂ ಬಂದು ಪೂಜೆ ಮಾಡ್ತಾಯಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಇನ್ನು ನಾವು ಬರೋದಕ್ಕೆ 11:30 ಆಯಿತು, ಇನ್ನೂ ಆಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಜನ ಬದುಕಿದ್ದಾಗ ಒಂದಡಿ ಜಾಗಕ್ಕೂ ಜಗಳ ಆಡ್ತಾರೆ, ಆದರೆ ಸತ್ತಾಗ ನಮ್ಗೆ ಈ 6 ಅಡಿ 3 ಅಡಿ ಜಾಗ ಅಷ್ಟೇ ಬೇಕಾಗುತ್ತೆ. ಆದರೆ ಈಗಂತೂ ಪ್ರಪಂಚ ತುಂಬಾ ಬದಲಾಗಿದೆ ಬಿಡಿ. ಈಗ ಸ್ಮಶಾನನೂ ಇಲ್ಲ, ಏನೂ ಇಲ್ಲ, ಹೋಗಿ ಬರ್ನ್ ಮಾಡಿ ತೊಗೊಂಡು ಬರ್ತಾರೆ. ಈ ಜಾಗದಲ್ಲಿ ಮರಗಳು ಇಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ ಮರಗಳಾದರೂ ಇದ್ದಿದ್ರೆ ನೆರಳಾದರೂ ಇರ್ತಾಯಿತ್ತು. ಒಂದು ಮರನೂ ಇಲ್ಲ ನೋಡಿ, ಎಲ್ಲ ದೂರ ದೂರ ಇದೆ. ಈ ಸ್ಮಶಾನದಲ್ಲಿ ಒಂದು ಮರನೂ ಕಾಣಿಸ್ತಾನೇ ಇಲ್ಲ. ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಯುಗಾದಿ ಹಬ್ಬನ ಮಾಡ್ತೀರಿ ಅಂತ ನಮಗೂ ಹೇಳಿ, ನಾವು ತಿಳ್ಕೊತೀವಿ. ಎಷ್ಟು ಸೈಲೆಂಟ್ ಆಗಿದೆ ಗೊತ್ತಾ, ಮನುಷ್ಯ ಪ್ರಶಾಂತವಾಗಿ ಮಲಗಿರೋದು ಈ ಜಾಗದಲ್ಲಿ ಮಾತ್ರ. ಅದಕ್ಕೆ ಇರೋ ತನಕ ಜೀವನದಲ್ಲಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡೋದು ಬೇಡ. ಇರೋ ತನಕ ಒಳ್ಳೆ ನೆನಪುಗಳನ್ನು ಉಳಿಸ್ಕೊಳ್ಳೋಣ, ಅಷ್ಟೇ ಸಾಕು, ಜೀವನ ಸಾರ್ಥಕ ಆಗುತ್ತೆ. ಚಿಕ್ಕ ವಯಸ್ಸಿಂದನೂ ಈ ಹಬ್ಬ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗ ಎಕ್ಸಾಮ್ಸ್ ಎಲ್ಲ ಮುಗಿತಾ ಇತ್ತು, ಮತ್ತು ಈ ಸಮ್ಮರ್ ಹಾಲಿಡೇಸ್ ಬರ್ತಾಯಿತ್ತು, ಇನ್ನೇನು ಪೂಜೆ ಮುಗಿತಾ ಬಂತು. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಷ್ಟೇ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮಗೆಲ್ಲರಿಗೂ ತುಂಬಾ ಹೊಟ್ಟೆ ಹಸಿತಾ ಇದೆ, 12 o'clock ಆಗಿಬಿಟ್ಟಿದೆ. ಸೊ ಮನೆಗೆ ಹೋಗಿ ಈಗ ಊಟ ಮಾಡಬೇಕು. ಇಲ್ಲಿ ನಾವು ಅಪ್ಪ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಮಾವ 4 ಜನಗೂ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರದ್ದು ಪೂಜೆ ಮುಗೀತು, ಇನ್ನೇನು ಮನೆಗೆ ಹೊರಡ್ತೀವಿ. ನಾವೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ನಮ್ಮ ಮನೆ ಗಂಡಸರಿಗೆ, ನನ್ನ ತಮ್ಮಗೆ, ನಮ್ಮ ಹಸ್ಬೆಂಡ್ಗೆ ಕಾರ್ಡ್ಸ್ ಆಡೋಕೆ ಹೋಗ್ಬೇಕಂತೆ. ಸೊ ಬೇಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಪೂಜೆ ಚಿಂತೆ, ಗಂಡು ಮಕ್ಳಿಗೆ ಕಾರ್ಡ್ಸ್ ಚಿಂತೆ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ನಿಮ್ಮನ್ನು ಹೆಚ್ಚು ಹೆಚ್ಚು ನಗಿಸೋದಕ್ಕೆ ನಮಗೂ ಸ್ಫೂರ್ತಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.